ಕೂತಿದ್ಯಾ? ನಿಂಗೆ ಯಾರು ಹೇಳಿದ್ರು ಹೊರಗ್ ಬಾ ಅಂತ? ನೋಡು ಏಟೊಂದ್ ಚಳಿ ಐತೆ. ನಿಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಡಾಕ್ಟರ್ ಹತ್ರ ವಹಿಸ್ಕೊಬೇಕು. ಹೋಗು, ಒಳಗ್ ನಡಿ. ನಮ್ಮ ಮನೆ ಒಳಕ್ಕೆಲ್ಲ ಹುಡ್ಕಾಡ್ತೀನಿ, ನೀ ಎಲ್ಲೂ ಕಾಣಲಿಲ್ಲ. ಅದಕ್ಕೆ ನಾ ಹೊರಗೆ ಬಂದೆ. ನಾ ಎಲ್ಲೂ ಹೋಗಿಲ್ಲ, ಇಲ್ಲೇ ಕೂತೀವ್ನಿ. ನೀನು ಇನ್ನೂ ಅಳೋದನ್ನ ನಿಲ್ಸಿಲ್ವಾ? ನಾನೆಲ್ಲ ಅಳ್ತೀನಿ? ನಿಂಗೆ ಯಾರು ಹೇಳಿದ್ರು? ಯಾರಾದ್ರೂ ಅಳ್ತಿದ್ದಾರೆ ಅಂದ್ರೆ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಈಗ ನಾ ಹೇಳೋದನ್ನ ನೀ ಕೇಳ್ತೀಯ? ನನ್ನ ಮಾತನ್ನ ಕೇಳ್ತೀಯ ತಾನೆ? ನೀ ಹೇಳಿದ್ದನ್ನ ನಾನು ಯಾವತ್ ಕೇಳಿಲ್ಲ. ಹಂಗಾರೆ ನೀನು ಲಗ್ನ ಆಗಕ್ಕೆ ಒಪ್ಕೋ, ಆಗಕ್ಕಿಲ್ಲ ಅನ್ಬಾರ್ದು. ನಾನ್ ಲಗ್ನ ಆಗಿ ಗಂಡನ ಮನೆಗೆ ಹೋದ್ಮ್ಯಾಕೆ ನಿನ್ನ ಯಾರು ನೋಡ್ಕೊಂತಾರೆ? ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೇಳು. ಅಯ್ಯ, ನನ್ನ ತಂಗಿ ಲಚ್ಚಿ ಶಾಣೆ ಅಳ್ತಾವಳೆ. ಅವಳನ್ನ ನೋಡಿ ನಂಗೆ ಸಂಕಟ ಆಯ್ತದೆ. ದಯವಿಟ್ಟು ಅವಳನ್ನ ಲಗ್ನ ಮಾಡಿ ಬ್ಯಾರೆ ಹಟ್ಟಿಗೆ ಕಳಿಸ್ಬೇಡ ಕಣವ್ವ. ಲಗ್ನ ಆದ್ಮೇಲೂ ನಮ್ಮ ಮಟ್ಟಿಲೇ ಇರಿಸ್ಕೊಳವ್ವ. ಯಾಕೆ ನಮ್ಮ ಮಟ್ಟಿಲಿ ಕಸ ಮುಸರೆ ಮಾಡ್ಕೊಂಡು ಬಿದ್ದಿರ್ಲಿ ಅಂತನ? ಲಚ್ಚಿ, ನಾ ಹೇಳೋದನ್ನ ಬಸ್ಸಿ ಜ್ಞಾನ ಇಟ್ಕೊಂಡು ಕೇಳು. ನೀನು ಇನ್ನೂ ಚಿಕ್ಕ ಹುಡುಗಿ, ನಿಂಗೇನು ತಿಳಿಯಕ್ಕಿಲ್ಲ ಕಂದ. ಅದಕ್ಕೆ ನಾ ಹೇಳ್ತಾ ಇವ್ನಿ, ಹೆಣ್ಣಾಗಿ ಹುಟ್ಟಿದ್ಬೇಕೆ ಒಂದಲ್ಲ ಒಂದಿನ ಲಗ್ನ ಆಗ್ಲೇಬೇಕು. ಹುಟ್ಟಿದ ಮನೆ ಹೊಸಲು ದಾಟಿ ಹೋಗ್ಲೇಬೇಕು. ತಾಳಿ ಕಟ್ಸ್ಕೊಂಡ್ಬೇಕೆ ಹುಟ್ಟಿದ ಮನೆ ತಳ ಗಟ್ಟಿ ಅಲ್ಲವ, ಗಂಡನ ಮನೆನೇ ಸರ್ವಸ್ವ. ಅವನ ಕಷ್ಟ ಸುಖನೇ ನಿನ್ನ ಕಷ್ಟ ಸುಖ. ಅಷ್ಟು ಸುಲಭವಾಗಿ ಒಳ್ಳೆ ಗಂಡು ಸಿಕ್ಕಕ್ಕಿಲ್ಲ ಕಣವ. ನಿನ್ನ ಒಳ್ಳೆತನ ನೋಡಿ ಆ ದ್ಯಾವ್ರು ನಿನಗೊಂದು ಒಳ್ಳೆ ಗಂಡು ಕೊಟ್ಟಿದ್ದಾನೆ. ಅದನ್ನ ದಾವ್ರ ಪ್ರಸಾದ ಅಂದ್ಕೋಬೇಕು. ನಾ ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೆ. ನನ್ನ ಮಾತು ಕೇಳ್ತೀಯ ಕಂದ? ಕೇಳ್ತೀನಿ ತಾತಮ್ಮ. ಲಚ್ಚಿ, ನಾನು ಹುಟ್ಟಿ ದೊಡ್ಡವಳು ಆದ್ಮೇಲೆ ನಮ್ಮ ಅವ್ವನ ಮನೆ ಬಿಟ್ಟು ಲಗ್ನ ಆಗಿ ಈ ಮನೆಗೆ ಬಂದೆ ಕಣವ್ವ. ಈ ಮನೆನೇ ನನ್ನ ಮನೆ ಅಂದ್ಕೊಂಡು ಹಣ ಸಂಪಾದನೆ ಮಾಡಿದೆ, ಆಸ್ತಿ ಸಂಪಾದನೆ ಮಾಡಿದೆ, ಸುಖ ಅನುಭವಿಸ್ದೆ. ಅದ್ಯಾವ್ರು ನಂಗೇನು ಕಮ್ಮಿ ಮಾಡಲಿಲ್ಲ ಕಣವ್ವ. ಆದ್ರೆ ನಂಗೊಂದೇ ಒಂದು ಆಸೆ ಕಣವ್ವ, ನನ್ನ ಮೊಮ್ಮಗಳ ಲಗ್ನನ ನಾ ಕಣ್ಣಾರೆ ಕಾಡ್ಬೇಕು ಅಂತ ಆಸೆ ಪಟ್ಟೆ. ಅದ್ಯಾವ್ರು ಅದಕ್ಕೂ ಅಸ್ತು ಅಂದ್ಬಿಟ್ಟ. ನಂಗೆ ಇನ್ನೇನವ ಬಾಕಿ ಉಳ್ದೈತೆ? ಆ ಶಿವ ಬಾ ಅಂತ ಕರೆದ್ರೆ ಸಾಕು, ಶಿವ ಶಿವ ಅಂತ ಅವನಿಂದನೇ ಹೊಂಟ್ಬಿಡ್ತೀನವ. ನೀನ್ ಮತ್ತೆ ಅದನ್ನೇ ಮಾತಾಡಿ ರೇಗಿಸ್ಬೇಡ ನನ್ನ. ಅಯ್ಯೋ, ಅದಕ್ಕೆ ಯಾಕೆ ಎದ್ರಕಂತೀಯ ಕಂದ? ನಾನು ನಿನ್ನ ಮಕ್ಕಳನ್ನ, ನಿನ್ನ ಮೊಮ್ಮಕ್ಕಳನ್ನ ನೋಡ್ದೆ ನಾನು ಸಾಯಕ್ಕಿಲ್ಲ. ನಂದು ಗಟ್ಟಿ ಜೀವ, ಅಷ್ಟು ಸುಲಭವಾಗಿ ಸಾಯಕ್ಕಿಲ್ಲ ಕಣವ್ವ. ಸುಮ್ಕಿರು, ಎದ್ರಕೋಬೇಡ. ಅಮ್ಮ, ನಾನು ನಿನ್ನೇ ಕೇಳ್ತಿರೋದು. ನೀನು ಹೂ ಅಂದ್ರೆ ನಾಳೆ ಅಲ್ಲ, ಈಗಲೇ ಆ ಹುಡುಗಿನ ಕರ್ಕೊಂಬರ್ತೀನಿ. ಅಮ್ಮ, ಏನಮ್ಮ ಚೆನ್ನಾಗಿದ್ದೀರಾ? ಏನಮ್ಮ ಇದೇನೆ ದೂರದ ನೆಂಟ್ರಂಗೆ ಇಷ್ಟೊಂದು ತಡವಾಗಿ ಬರ್ತಾ ಇದೆಯಲ್ಲ? ಬಿರ್ನೆ ಬಂದು ಹುಡುಕಾಡ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋ ಜ್ಞಾನ ಬೇಡ್ವಾ ನಿನ್ ಮಗಳಲ್ಲಿ? ಅವಳು ಮತ್ತೆ ಮಾರಕ್ಕನ ಮಗಳು ಹೂ ಕೊಡ್ತಾರಜ್ಜಿ. ಸರಿ ನಡೀರಿ, ಹಸೆ ಮೇಲೆ ಮದುಮಗಳು ಕೂಡಿಸಿ ಅರ್ಶದ ನೀರ್ ಹಾಕಿ ಕಂಕಣ ಕಟ್ಟಬೇಕು. ಏಟೊಂದು ಕೆಲಸ ಐತೆ. ನಡೀರಿ ಬಿರ್ನೆ, ನಡೀರಿ. ನೋಡ್ರಿ ಗಿರಿ, ಲೇ ಗಿರಿ, ಏಟ್ಕಿಂತ ಕರಿಯೋದು ನಿನ್ನ. ಹೋಗ್ಲಾ? ಹೋಗಿಲ್ಲ, ಚಿತ್ ಕರ್ಕೊಂಡ್ ಬರ್ಲಾ? ಸರಿ ಕಣಿ ತಾತಮ್ಮ. ಹೋಗು ಹೋಗು. ಅಕ್ಕ, ಎಲ್ರು ಬಂದವ್ರೆ, ಶಾಸ್ತ್ರ ಮಾಡ್ಬೇಕಂತೆ, ನಿನ್ ಬಿರ್ನೆ ಬರ್ಬೇಕಂತೆ. ಬಂದೆ ತಾಳ್ಲಾಗಿರಿ. ಯಾಕಕ್ಕ ಒಂಥರ ಇದ್ಯಾ? ಅಳ್ತಾ ಇದ್ಯಾ?
ತಾತಮ್ಮ ಹೊತ್ತೊತ್ತಿಗೆ ಮಾತ್ರೆ ತಗೋಬೇಕು. ನಾನು ಇಲ್ಲದೆ ಇದ್ದಾಗ ತಾತಮ್ಮಂಗೆ ಮಾತ್ರೆ ಯಾರು ಕೊಡ್ತಾರೆ? ಈ ದಿನ ನಾನಿದ್ದೆ, ಮಾತ್ರೆ ಕೊಡ್ತಿದ್ದೆ. ಆದರೆ ನಾಳೆಯಿಂದ ಅಳ್ಬೇಡ ಕಣಕ್ಕ, ತಾತಮ್ಮಂಗೆ ಒತ್ತೊತ್ತಿಗೆ ಮಾತ್ರ ನಾನೇ ಕೊಡ್ತೀನಿ. ನಿಜವಾಗ್ಲೂ ಹಾಗಂತ ಆಣೆ ಮಾಡು. ನಿನ್ನ ಮೇಲೆ ಆನೆ, ತಾತಮ್ಮಂಗೆ ಮಾತ್ರ ಕೊಡ್ತೀನಿ. ಯಾಕ್ಲಾಗಿರಿ, ಏನಾಯ್ತು? ನೀನು ಲಗ್ನ ಆಗಿ ಪಟ್ನಕ್ಕೆ ಹೋಗ್ಬೇಕೆ ನಾನು ಮರ್ತು ಬಿಡ್ತೀಯಾ? ಇಲ್ಲ ನನ್ನ ಚಿನ್ನು ಮರಿ, ನಿನ್ನ ಹೆಂಗೋ ಮರೀಲಿ ನಾನು. ನೀನು ಹೋದ್ಮ್ಯಾಕೆ ನಿನ್ನ ನೋಡಬೇಕು, ನಿನ್ನ ಜೊತೆ ಆಟ ಆಡ್ಬೇಕಂದ್ರೆ ನಾನೇನು ಮಾಡಲಿ? ನಾ ಪಟ್ನಕ್ಕೆ ಹೋದ್ಮ್ಯಾಕೆ ನಿನ್ನನ್ನು ತಾತಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹೌದಾ? ಬಟ್ ನಾನು ಶಾಲೆಗೆ ಹೆಂಗೋಗ್ಲಿ? ನಿನ್ನನ್ನು ಅಲ್ಲಿರೋ ಶಾಲೆಗೆ ಸೇರಿಸ್ತೀನಿ ಕಣೋ. ನಿಜವಾಗ್ಲೂ? ಚಂದು, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಿನ್ನ ಅಜ್ಜಿ ಮಾತಿಗಂತೂ ಬೆಲೆ ಕೊಡಲಿಲ್ಲ. ಅಟ್ಲೀಸ್ಟ್ ನಿನ್ನ ಹೆತ್ತ ತಾಯಿಗಾದರೂ ಬೆಲೆ ಕೊಡು. ಚಂದು, ನೀನು ನಮ್ಮ ವಂಶದ ಕುಡಿ ಕಣೋ. ನಿನ್ನ ಸಂತೋಷನೇ ನಮ್ಮ ಸಂತೋಷ. ಈ ಪ್ರೀತಿ ಪ್ರೇಮನೆಲ್ಲ ಬಿಟ್ಟು ನಮ್ಮ ಗೊಂಬೆ ನಮ್ಮ ಮದುವೆ ಆಗಿ ಸುಖವಾಗಿರೋ. ಸಾತ್ ನಿಲ್ಸಿ, ದಯವಿಟ್ಟು ಯಾರು ಮಾತಾಡಬೇಡಿ. ನನಗೀಗ ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ನಿಮ್ ಯಾರಿಗೂ ನನ್ನ ಬಗ್ಗೆ ಆಗ್ಲಿ, ನನ್ನ ಭಾವನೆಗಳ ಬಗ್ಗೆ ಆಗ್ಲಿ ಒಂದು ಚೂರು ಗೌರವ ಪ್ರೀತಿ ಏನೂ ಇಲ್ಲ. ನಿಮ್ಗೆಲ್ಲ ನನ್ನ ಬಗ್ಗೆ ಪ್ರೀತಿ ಇದ್ದಿದ್ರೆ ನಾನು ಪ್ರೀತಿಸಿದ ಹುಡುಗಿನ ನೀವ್ಯಾರೂ ನಿರಾಕರಿಸ್ತಾ ಇರಲಿಲ್ಲ. ನೀವ್ಯಾಕೆ ನನ್ನನ್ನು ಪ್ರೀತಿಸ್ತಿದ್ರಿ ಅಂತ ಇವತ್ತು ನನಗೆ ಅರ್ಥ ಆಗ್ತಿದೆ. ನಿಮ್ಮ ಪ್ರೀತಿ ಬಂಧನದಲ್ಲಿ ಕಟ್ ಹಾಕಿ ನಿಮ್ಮ ಕೈಗೊಂಬೆ ಆಗಿ ನೀವು ಹೇಳ್ದ ಕೇಳಿ ಅಂತ ತಾನೆ ನಾನು ಪ್ರೀತಿಸಿರೋ ಹುಡುಗಿನ ಬಿಟ್ಟು ನೀವುಗಳು ಬೆಟ್ಟು ಮಾಡಿ ತೋರಿಸಿದ ಹುಡುಗಿನ ಮದುವೆ ಆಗಿ ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಈ ಮನೇಲಿ ಯಾರು ಒಪ್ಪದೆ ಹೋಗ್ಲಿ, ನಾನು ಮದುವೆ ಆಗೋದು ಆ ಹುಡುಗಿನೇ. ಅವಳಿಗೋಸ್ಕರ, ನನ್ನ ಪ್ರೀತಿಗೋಸ್ಕರ ನಾನು ಈ ಕ್ಷಣ ಎಲ್ಲಾರನ್ನೂ ಕಳ್ಕೊಳಕ್ ರೆಡಿ ಇದ್ದೀನಿ. ನನ್ನ ಜೀವ, ನನ್ನ ಜೀವನ ಎರಡೂ ನಾನು ಪ್ರೀತಿಸಿರೋ ಹುಡುಗಿಗೋಸ್ಕರನೇ. ಚಂದು, ಚಂದು, ನಮ್ಮ ಹುಡುಗಿಯ ಕೈ ತೊಳಕಂಡು ಮುಟ್ಬೇಕು. ಅವಳಿಗೆ ಅರ್ಶನ ಗಂಧ ಹಚ್ಚಿದ್ರು ಆಯ್ತದೆ. ಸುಂದ್ರಿ ಸುಂದ್ರಿ ನನ್ನ ಮಗಳು. ಸರಿಯಾಗಿ ಹೇಳ್ದೆ ನಗವ್ವ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರಾಮು. ಭಯ ಯಾಕಮ್ಮ? ಚಂದನ್ಗೆ ಬೇಜಾರಾಗಿದೆ, ಎಲ್ಲರ ಮೇಲೂ ಕೋಪ ಬಂದಿದೆ, ಅದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ. ಕೋಪ ಕಡಿಮೆ ಆದಮೇಲೆ ಅಮ್ಮ ಅಂತ ಅವನೇ ಬರ್ತಾನೆ ಬಿಡಿ. ಎಂಥ ತಪ್ಪು ಕೆಲಸ ಮಾಡಿದೆ ರಾಮು. ನಾನು ಯಾವತ್ತು ಮಾತಾಡದೆ ಇರೋಳು ಯಾಕಷ್ಟು ಮಾತಾಡಿದೆ? ಏನು ಮಾತಾಡದೆ ಸುಮ್ಮನೆ ಇದ್ದಿದ್ರು ಆಗಿತ್ತು. ನನ್ನ ಮಗನ ಮನಸ್ಸನ್ನು ತುಂಬ ಘಾಸಿಗೊಳಿಸ್ಬಿಟ್ಟೆ ರಾಮು, ತುಂಬ ಘಾಸಿಗೊಳಿಸ್ಬಿಟ್ಟೆ. ನಿಜ, ಆದರೆ ಚಂದನ್ ಬುದ್ಧಿವಂತನಮ್ಮ. ನೀವು ಯಾಕೆ ಆ ರೀತಿ ಮಾತಾಡ್ರಿ ಅಂತ ಅವನು ಖಂಡಿತ ಅರ್ಥ ಮಾಡ್ಕೊತಾನೆ.
ನಿಮಗೆ ಹೇಗೆ ಚಂದನ್ನ ಬಿಟ್ಟಿರೋದಕ್ಕಾಗೋದಿಲ್ವೋ ಹಾಗೆ ಚಂದನ್ಗೂ ಕೂಡ ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಸುಮ್ಮನೆ ಆತಂಕ ಮಾಡ್ಕೊಂಬೇಡಿಮ್ಮ. ಪಾರ್ವತಿ, ರಾಮು ಹೇಳ್ತಾ ಇರೋದು ಸರಿ. ನೀನು ಆರೋಗ್ಯ ಮೊದಲೇ ಸೂಕ್ಷ್ಮ, ಯೋಚನೆ ಮಾಡಬೇಡ. ಚಂದನ್ಗೇನೂ ಆಗಲ್ಲ. ನಾನು ಮಾತಾಡಬಾರ್ದಿತ್ತು ಮಾಮ. ನನ್ನ ಮಗ ನನ್ನನ್ನು ತುಂಬ ನಂಬ್ಕೊಂಡಿದ್ದ. ಅವನ ನಂಬಿಕೆನ ಹಾಳು ಮಾಡಿದ್ದಲ್ದೆ ಅವನ ಮನಸ್ಸಿಗೂ ತುಂಬ ನೋವು ಮಾಡಿಬಿಟ್ಟೆ. ಅವನು ನನ್ನ ಈ ತಪ್ಪನ್ನ ಕ್ಷಮಿಸ್ತಾನೆ ಅಲ್ವಾ? ಪಾರ್ವತಿ, ಏನೇನೋ ಯೋಚನೆ ಮಾಡಿ ಮನಸ್ಸನ್ನು ಕೆಡಿಸ್ಕೋಬೇಡಮ್ಮ. ಏನೂ ಆಗಲ್ಲ. ನೀನು ಪೂಜೆ ಮಾಡೋ ದೇವರು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಆ ದೇವ್ರ ಮೇಲೆ ಎಲ್ಲ ಭಾರ ಹಾಕಿ ನೆಮ್ಮದಿಯಿಂದ ಇರು. ಚಂದು ಬಂದೇ ಬರ್ತಾನೆ. ರಾಮು, ಅವನ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ಯಾ? ನನಗೆ ಗೊತ್ತಿರೋ ಎಲ್ರಿಗೂ ಫೋನ್ ಮಾಡಿ ಕೇಳಿದೆ. ಅವ್ನು ಯಾರ ಹತ್ರನೂ ಹೋಗಿಲ್ಲ ಅಮ್ಮ. ಅವನ ಮನಸ್ಸಿಗೆ ಬೇಜಾರಾದರೆ ಎಲ್ಲಾದರೂ ಒಂದು ಕಡೆ ಕೂತು ಆಳವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ರಾಮು, ನಿನಗೆ ಆ ಹುಡುಗಿ ಫೋನ್ ನಂಬರ್ ಗೊತ್ತಾ? ಇಲ್ಲಮ್ಮ, ನನಗೆ ಆ ಹುಡುಗಿ ಪರಿಚಯನೇ ಇಲ್ಲ ಅಂದಮೇಲೆ ಆ ಹುಡುಗಿ ಫೋನ್ ನಂಬರ್ ನನ್ನ ಹತ್ರ ಎಲ್ಲಿಂದ ಬರುತ್ತಮ್ಮ? ರಾಮು, ನಂಗೆ ತುಂಬ ಭಯ ಆಗ್ತಾ ಇದೆ ರಾಮು. ಏನೂ ಆಗೋದಿಲ್ಲಮ್ಮ. ಚಂದನ್ ವಾಪಸ್ ಬಂದೇ ಬರ್ತಾನೆ.